ಹಾಯ್ ಹಲೋ ನಮಸ್ತೆ, ಹೇಗಿದ್ದೀರಿ? ಸೂಪರ್ ಆಗಿದ್ದೀರಿ ಅಂತ ಅನ್ಕೊಳ್ತೀನಿ. ಇವತ್ತು ಬೋಡಾಶಿರಾ ಯೂಟ್ಯೂಬ್ ಚಾನಲಲ್ಲಿ ಹೆಲ್ಮೆಟ್ ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಯೋಚನೆ ಮಾಡೋದು ಬೇಡ, ಯಾಕಂದರೆ ಹೆಲ್ಮೆಟಿಂದ ಇವತ್ತು ನನ್ನ ಮಗಳಿಗೆ ಫ್ರ್ಯಾಂಕ್ ಮಾಡುವಂತಹ ಕೆಲಸ ಮಾಡ್ತೀವಿ. ಬಟ್ ಆ ಫ್ರ್ಯಾಂಕು ಸಕ್ಸಸ್ ಆಗುತ್ತೋ ಫೇಲ್ಯೂರ್ ಆಗುತ್ತೋ ಗೊತ್ತಿಲ್ಲ. ಬಟ್ ನೋಡೋಣ, ಇಂದ ಸಾನ್ವಿನ ಫ್ರ್ಯಾಂಕ್ ಮಾಡುವ ಕೆಲಸವನ್ನು ಮಾಡ್ತೀವಿ. ಬಟ್ 12 ಗಂಟೆಗೆ ಸಮಥಿಂಗ್ ಸಾನ್ವಿ ಶಾಲೆಯಿಂದ ಬರ್ತಾಳೆ. ಆ ಟೈಮಲ್ಲಿ ಫ್ರ್ಯಾಂಕ್ ಮಾಡುವ ಅಂತ. ಬಟ್ ಸ್ವಲ್ಪ ಬ್ರಿಲಿಯಂಟ್ ಅವಳು, ಡೌಟು ಫ್ರ್ಯಾಂಕ್ ಆಗೋದು. ಲಾಸ್ಟಿಗೆ ನಾವೇನಾದರೂ ಫ್ರ್ಯಾಂಕ್ ಆಗ್ತೀವೋ ಗೊತ್ತಿಲ್ಲ, ನೋಡೋಣ. ಆದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬರ್ ಆಗಿ, ಹಾಗೆ ಲೈಕ್ ಬಟನ್ ಒತ್ತಿ. ನಿಮ್ಮ ಸಪೋರ್ಟ್ ನಮಗೆ ಅತ್ಯಮೂಲ್ಯ. ಓಕೆನಾ? ಬನ್ನಿ ವಿಡಿಯೋ ಶುರು ಮಾಡೋಣ. ಹಾಯ್ ನಮಸ್ತೆ, ನನ್ನ ಯೂಟ್ಯೂಬ್ ಫ್ಯಾಮಿಲಿಯವರೇ, ಹೇಗಿದ್ರಿ? ಸೂಪರ್ ಆಗಿದ್ದೀರಿ ಅಂತ ಅಂದ್ಕೊಳ್ತೀನಿ. ಬೋಡಾಶಿರಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನನ್ನೊಂದು ಹೆಲ್ಮೆಟ್ ಇತ್ತು, ತುಂಬ ಓಲ್ಡ್ ಹೆಲ್ಮೆಟು. ಅದಕ್ಕೋಸ್ಕರ ಒಂದು ಹೊಸ ಹೆಲ್ಮೆಟ್ ತೊಗೊಳ್ಳೋಣ ಅಂತ ಒಂದು ಹೊಸ ಹೆಲ್ಮೆಟನ್ನು ಪರ್ಚೇಸ್ ಮಾಡಿದ್ವಿ ಆನ್ಲೈನಲ್ಲಿ. ಅದು ಇವತ್ತು ಬಂದಿದೆ, ಓಪನ್ ಮಾಡಿ ನೋಡಿದ್ವಿ, ಸೂಪರ್ ಆಗಿತ್ತು. ಇದು ನನ್ನ ಹೆಂಡತಿಯ ಗಿಫ್ಟ್ ಆಯಿತಾ. ಕಲರ್ ಇರ್ಬೋದು ಅಥವಾ ಸ್ಟೈಲ್ ಇರ್ಬೋದು, ಎಲ್ಲವೂ ಚೆನ್ನಾಗಿತ್ತು. ಸ್ವಲ್ಪ ತಲೆಗೆ ಸ್ವಲ್ಪ ಟೈಟ್ ಆಗ್ತಾ ಇತ್ತು. ಹಾಕ್ಕೊಂಡು ಸರಿ ಆಗ್ಬೋದು ಅನ್ನೋದು ನನ್ನ ಒಂದು ಅನಿಸಿಕೆ. ನಾಯಿ ಬೇರೆ ಸೂಪರ್ ಆಗಿದೆ, ಕೆಂಪು ಕಣ್ಣು ಬಿಟ್ಕೊಂಡು. ಈ ಹೆಲ್ಮೆಟ್ ಹಿಡ್ಕೊಂಡು ನನ್ನ ಮಗಳಿಗೆ ಒಂದು ಪ್ರ್ಯಾಂಕ್ ಮಾಡುವ ಅನ್ನೋ ಪ್ಲ್ಯಾನಲ್ಲಿ ನಾನು ಮತ್ತು ನನ್ನ ಹೆಂಡತಿ ಮಾಡಿದ್ವಿ. ಯಾವ ರೀತಿ ಪ್ರ್ಯಾಂಕ್ ಮಾಡೋದು ಅನ್ನೋದನ್ನು ಫುಲ್ಲು ಡೀಟೇಲ್ಸ್ ಈ ವಿಡಿಯೋದಲ್ಲಿ ಇರುತ್ತೆ, ಎಂಡ್ವರೆಗೂ ನೋಡಿ ಆಯಿತಾ. ಹಾಗೆ ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮರಿದೆ ನೆನಪಲ್ಲಿ. ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ಈಗಾಗಲೇ ಅವಳು ಶಾಲೆಗೆ ಹೋಗಿದ್ದಾಳೆ. ಇವನಿಗೂ ಹಾಕಿ ನೋಡಿದ್ವಿ. ಇವನಿಗೆ ಒಳ್ಳೆ ಏಲಿಯನ್ಸ್ ಥರ ಕಾಣಿಸ್ತಾ ಇದ್ದ ಆಯಿತಾ. ಹೆಲ್ಮೆಟ್ ಹಾಕ್ಕೊಂಡು ನೋಡಿದೆ, ಚೆನ್ನಾಗಿತ್ತು, ಫಿಟ್ಟಾಗಿ ಕಂಫರ್ಟಬಲ್ ಆಗಿತ್ತು. ಯಾಕಂದರೆ ನನ್ನದು ಆಲ್ರೆಡಿ ಓಲ್ಡ್ ಹೆಲ್ಮೆಟು, ತುಂಬ ಓಲ್ಡದು. ಹಂಗಾಗಿ ತಗೋಬೇಕು ಅನ್ನೋ ಒಂದು ಮನಸ್ಸು ಮಾಡ್ತಾಯಿದ್ದೆ, ತಗೊಳ್ಳಿಲ್ಲ. ಅದರಿಂದ ಸುಮ್ಮನೆ ತಗೊಂಡು ತಲೆಗೆ ಹಾಕ್ಕೊಳ್ಳೋದು ಬೇಡ ಅಂತ, ಇದರಿಂದ ಏನಾದರೂ ಒಂದು ಚಿಕ್ಕದೊಂದು ವ್ಲಾಗ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ನೋಡಿ, ಇದು ನಂದು ಓಲ್ಡ್ ಹೆಲ್ಮೆಟ್ ಆಯಿತಾ. ಇದು ಹೊಸ ಹೆಲ್ಮೆಟ್. ನೀವೇ ನೋಡ್ತಿರ್ಬೋದು ಎಷ್ಟು ಓಲ್ಡ್ ಅಂತ. ಸಾನ್ವಿ ಶಾಲೆಗೆ ಹೋಗಿದ್ದಾಳೆ, ಅವಳಿಗೋಸ್ಕರ ವೆಯ್ಟ್ ಮಾಡಬೇಕು. ಆಲ್ರೆಡಿ ಓಲ್ಡು ಏನಿದೆ ಹೆಲ್ಮೆಟ್ ಇದೆಯಲ್ಲ, ಅದನ್ನು ಬಾಕ್ಸ್ ಒಳಗೆ ಹಾಕಿ ಆ ಬಾಕ್ಸನ್ನು ಅವಳ ಕೈಯಿಂದ ಕೊಡುವಂಥ ಕೆಲಸ ಮಾಡಬೇಕು. ಅವಳಿಗೆ ಗೊತ್ತಿರಲ್ಲ ಅದರಲ್ಲಿ ಓಲ್ಡು ಹೆಲ್ಮೆಟ್ ಇತ್ತಂತ. ಆಲ್ರೆಡಿ ಓಲ್ಡ್ ಹೆಲ್ಮೆಟನ್ನು ಒಂದು ಕವರಲ್ಲಿ ಹಾಕಿ ಸುತ್ತಿ ಒಂದು ಬಾಕ್ಸ್ ಬಂದಿತ್ತಲ್ಲ ಆನ್ಲೈನಿಂದ, ಬಾಕ್ಸಲ್ಲೇ ಮತ್ತೆ ರಿಟರ್ನ್ ಹಾಕಿದ್ವಿ. ಬಟ್ಟು ಒಂದು ಹೆದರಿಕೆ ಆಗ್ತಾಯಿದೆ, ಅವಳು ಪ್ರ್ಯಾಂಕ್ ಆಗ್ತಾಳೋ ಅಥವಾ ನಾವು ಪ್ರ್ಯಾಂಕ್ ಆಗ್ತೀವೋ ಗೊತ್ತಿಲ್ಲ. ಯಾಕಂದರೆ ತುಂಬ ಶಾರ್ಪ್ ಇದ್ದಾಳೆ, ಅಷ್ಟು ಬೇಗ ಫ್ರ್ಯಾಂಕ್ ಆಗಲ್ಲ ಅನ್ನೋ ಒಂದು ಧೈರ್ಯ ಇದೆ. ನೋಡೋಣ. ಆಲ್ಮೋಸ್ಟ್ 12 ಗಂಟೆಗೆ ಬರ್ತಾಳೆ. ಪ್ಯಾಕಿಂಗ್ ರೆಡಿಯಾಗಿದೆ. ಇವನು ವೆಯ್ಟ್ ಮಾಡ್ತಾ ಇದ್ದಾನೆ. ಇವೊಂದು ಕೆಲಸ ನೋಡಿ, ಒಂದಾ ಎರಡ ಇವನ ಕೆಲಸ ಇಲ್ಲಿ ಸೈಡಲ್ಲಿ ನೀವು ನೋಡ್ತಾ ಇರ್ಬೋದು. ಫೇವ್ರೇಟ್ ಡೋರನ್ನು ನೋಡಿಕೊಂಡು 12:45 ಆಲ್ಮೋಸ್ಟ್ 1 ಗಂಟೆಗೆ ಸಾನ್ವಿ ಬರ್ಬೋದು. ಆಲ್ರೆಡಿ ಗ್ಲಾಸು ಆ ಕಡೆಯಿಂದ ಬ್ಲ್ಯಾಕ್ ಗ್ಲಾಸ್ ಹಿಂದ್ಗಡೆ ಮೊಬೈಲ್ನ ಇಟ್ಟು ಅವಳಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀವಿ. ಬಂದ ಕೂಡಲೇ ಒಂದು ಸಲ ನಾಯಿನ ಮಾತಾಡ್ಸೋಕೆ ಹೋಗ್ತಾಳೆ ಅವಳು ಪ್ರತಿ ಸಲ. ಎಸ್ ಬಂದ್ಲು, ನಾಯಿನ ಮಾತಾಡಿಸ್ಕೊಂಡು ಆಮೇಲೆ ಬರ್ತಾಳೆ. ನಾನಿಲ್ಲಿ ಮೊಬೈಲ್ ಇಟ್ಟಿರೋದು ಅವಳಿಗೆ ಗೊತ್ತಿಲ್ಲ, ಯಾಕಂದರೆ ಅದು ಬ್ಲ್ಯಾಕ್ ಗ್ಲಾಸ್ ಬರುತ್ತಲ್ಲ, ಅದರಿಂದ ಅವಳಿಗೆ ಆ ಕಡೆಯಿಂದ ಗೊತ್ತಾಗ್ತಾ ಇಲ್ಲ. ನನಗಂತೂ ನಗು ಬರ್ತಾ ಇತ್ತು. ಕ್ಯಾಮರಾ ಎಲ್ಲ ಇಟ್ಟು ಬಂದ ಕೂಡಲೇ ನೀರು ಕುಡಿದ್ಲು, ಪಾಪ ಸುಸ್ತಾಯಿತು ಅನಿಸುತ್ತೆ. ಎಲ್ಲ ಕುಡಿದು ರಿಲ್ಯಾಕ್ಸ್ ಆಗೋವರೆಗೂ ನಾವು ಸಹ ವೆಯ್ಟ್ ಮಾಡಿದ್ವಿ. ಓಲ್ಡ್ ಹೆಲ್ಮೆಟ್ ಹಾಕಿರೋದು ಪ್ಲ್ಯಾನಿಂಗು ನನಗೂ ನನ್ನ ಹೆಂಡ್ತಿಗೆ ಮಾತ್ರ ಗೊತ್ತಿದ್ದಿದ್ದು, ಅವಳಿಗೆ ಗೊತ್ತಿರಲಿಲ್ಲ. ಅವಳ ಕೈಯಲ್ಲೇ ಕೊಟ್ಟು ನನಗೆ ಗಿಫ್ಟ್ ಕೊಡೋ ಥರ ಪ್ಲ್ಯಾನಲ್ಲಿ ನಾವು ಪ್ಲ್ಯಾನ್ ಫಿಕ್ಸ್ ಮಾಡಿದ್ವಿ. ಓಕೆನಾ. ನಾನು ಬಂದು ಸೋಫಾದಲ್ಲಿ ಕೂತ್ಕೊಂಡೆ, ಅವಳು ಹೆಲ್ಮೆಟ್ಟು ಒಳಗೆ ಇಟ್ಟಿದ್ವಿ, ಓಲ್ಡ್ ಹೆಲ್ಮೆಟ್ಟು.
ಮೊದಲೇ ಹೇಳಿದೆ ನನ್ನ ಹೆಂಡ್ತಿಗೆ, ನಾನು ಬಂದಲ್ಲಿ ಕೂತ್ಕೊಳ್ತೀನಿ, ಆಮೇಲೆ ಅವಳಿಗೆ ಮೆಲ್ಲ ಹೇಳಿ ಆ ಹೆಲ್ಮೆಟ್ ಬಾಕ್ಸನ್ನು ಅವಳ ಕೈಯಿಂದ ಕೊಡಿಸು, ಆದರೆ ನಾರ್ಮಲ್ ಕೊಡಬೇಡ, ಆದರೆ ಓಪನ್ ಮಾಡಿ ಕೊಡಿಸು ಅಂತ ಹೇಳಿದ್ದೆ. ಈಗ ಕರೆಕ್ಟಾಗಿ ಅಬ್ಸರ್ವ್ ಮಾಡಿ ನನ್ನ ಹೆಂಡ್ತಿ ಅವಳಿಗೆ ಸಿಗ್ನಲ್ ಮಾಡ್ತಾಳೆ. ಅವಳು ಸರಿ ಅರ್ಥ ಆಗಲ್ಲ, ಅವಳಿಗೆ ಏನು ಅಂತ ಕೇಳ್ತಾಳೆ. ಒಂದು ಕಡೆ ಪ್ರ್ಯಾಂಕ್ ಸಕ್ಸಸ್ಫುಲ್ ಆಗುತ್ತಾ ಇಲ್ವೋ ಗೊತ್ತಿಲ್ಲ ಅನ್ನೋ ಟೆನ್ಷನಲ್ಲಿದ್ದರೆ, ಇನ್ನೊಂದು ಕಡೆ ವಿಡಿಯೋ ಆಗ್ತಾ ಇದೆಯೋ ಇಲ್ವೋ ಅಂತ ಟೆನ್ಷನ್ನಲ್ಲಿ ಇದ್ವಿ. ಯಾಕಂದರೆ ಮೊಬೈಲನ್ನು ಒಂದು ಕಿಟಕಿ ಹತ್ರ ಇಟ್ಟು ಮೆಲ್ಲ ಬಂದು ದೂರ ಕೂತ್ಕೊಂಡು ಸುಮ್ಮನೆ ಆದ್ವಿ. ನನ್ನ ಹೆಂಡ್ತಿ ಮೆಲ್ಲ ಕರೆದ್ಲು. ನಾನು ಗೊತ್ತಿಲ್ಲದೆ ಇರೋ ಥರ ಮುಗ್ಧ ಜೀವಿ ಥರ ಸುಮ್ಮನೆ ಕೂತ್ಕೊಂಡ್ಬಿಟ್ಟೆ. ತುಂಬ ನಗು ಬರ್ತಾಯಿತ್ತು, ಬಟ್ ಕಂಟ್ರೋಲ್ ಮಾಡಿಕೊಂಡು ಸುಮ್ಮನೆ ಕೂತ್ಕೊಂಡ್ಬಿಟ್ಟೆ. ಕೂತ್ಕೊಂಡು ಸುಸ್ತಾಗ್ತಾ ಇತ್ತು. ನನ್ನ ಹೆಂಡ್ತಿ ಹೇಳ್ತಾ ಇದ್ದಿದ್ದು ಅವಳಿಗೆ ಅರ್ಥ ಆಗ್ತಾ ಇಲ್ಲ ಅನಿಸುತ್ತೆ. ನಾನು ಇಲ್ಲಿ ನೋಡ್ತಾ ಇದ್ದೆ, ಆದರೆ ಅವಳು ಕೊಡೋ ಥರ ಏನೂ ಕಾಣಿಸ್ತಾ ಇರಲಿಲ್ಲ. ಸೋಫಾದಲ್ಲಿ ಆಚೆ ಈಚೆ ಪ್ಲೇಸ್ ಚೇಂಜ್ ಮಾಡಿ ಸಾನ್ವಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೆ. ಒಂದೇ ಟೆನ್ಷನ್, ವಿಡಿಯೋ ಆಗ್ತಾ ಇದೆಯಾ ಇಲ್ವಾ ಅನ್ನೋ ಟೆನ್ಷನ್ ಇತ್ತು. ಇಲ್ಲಿ ಸಾನ್ವಿಯನ್ನು ಕರೆಕ್ಟಾಗಿ ಅಬ್ಸರ್ವ್ ಮಾಡಿ, ನನ್ನ ಹೆಂಡ್ತಿ ಸಿಗ್ನಲ್ ಮಾಡೋದನ್ನು ಯಾವ ರೀತಿ ರಿಯಾಕ್ಷನ್ ಮಾಡ್ತಾಳೆ ಅನ್ನೋದು ಕರೆಕ್ಟಾಗಿ ಅಬ್ಸರ್ವ್ ಮಾಡಿ, ಆಯಿತಾ. ನಾನು ಆ ಗ್ಯಾಪಲ್ಲಿ ಮೆಲ್ಲ ಹೋಗಿ ಹೊರಗಡೆ ಹೋಗಿ ವಿಡಿಯೋ ಆಗ್ತಾ ಇದೆಯಾ ಇಲ್ವೋ ಅಂತ ಒಂದು ಸಲ ನೋಡ್ಕೊಂಬಂದೆ ಧೈರ್ಯಕ್ಕೆ. ಈಗ ಸಿಗ್ನಲ್ ಸ್ಟಾರ್ಟ್ ಆಗುತ್ತೆ. ಎಸ್, ನನ್ನ ಹೆಂಡ್ತಿ ಹೇಳಿದ್ದು ಹೆಲ್ಮೆಟ್ ಬಾಕ್ಸ್, ಹೊಸ ಹೆಲ್ಮೆಟ್ ಬಾಕ್ಸಲ್ಲಿದೆ, ಅದನ್ನು ತಂದು ಅಪ್ಪನಿಗೆ ಕೊಡು ಅಂತ ಹೇಳಿದ್ಲು. ನನಗೂ ನಗು ಬರ್ತಾ ಇತ್ತು, ತಡ್ಕೊಳಕ್ಕಾಗ್ತಾ ಇರಲಿಲ್ಲ. ತಂದು ಕೊಟ್ಟೆ ಬಿಟ್ಲು. ಅಷ್ಟೊತ್ತಿಗೆ ನನ್ನ ಹೆಂಡ್ತಿ ಹೇಳಿದ್ಲು, ಅಪ್ಪ ಕಣ್ಣು ಮುಚ್ಕೊಡ್ಲಿ, ನೀನು ಓಪನ್ ಮಾಡಿ ಕೊಡು ಅಂತ ಹೇಳಿದ್ಲು. ಅದೇ ಥರ ಸಾನ್ವಿ ಓಪನ್ ಮಾಡೋಕ್ಕೆ ಶುರು ಮಾಡಿದ್ಲು. ಓಪನ್ ಮಾಡ್ತಾ ಇದ್ದಾಳೆ, ಭಯಂಕರ ಕ್ಯೂರಿಯಾಸಿಟಿಯಿಂದ ಓಪನ್ ಮಾಡ್ತಾ ಇದ್ದಾಳೆ. ಓಪನ್ ಮಾಡಿದ್ಮೇಲೆ ಅವಳಿಗೆ ಗೊತ್ತಾಗಿದ್ದು ಇದು ಹೊಸ ಹೆಲ್ಮೆಟ್ ಅಲ್ಲ, ಹಳೆ ಹೆಲ್ಮೆಟು ಅಂತ. ಕವರಲ್ಲಿ ಹಾಕಿದ್ವಿ, ಕಷ್ಟಪಟ್ಟು ಕಟ್ಟಿದ್ವಿ, ಕಷ್ಟಪಟ್ಟೆ ತೆಗಿತಾ ಇದ್ದಾರೆ ಕಚ್ಚಿ ಗಿಚ್ಚಿ ಎಲ್ಲ. ಇಂಟ್ರೆಸ್ಟಲ್ಲಿ ಕವರನ್ನೆಲ್ಲ ಹರಿದಾಗ್ತಾ ಇದ್ದಾಳೆ. ಮುಚ್ಕೊಂಡೆ, ಕವರಿಂದ ತೆಗೆದ್ಲು. ಈಗ ನೋಡ್ತಾ ಇರ್ಬೋದು ನೀವು. ಹೊಸ ಹೆಲ್ಮೆಟ್ ಅಂತ ಹೇಳಿದ್ವಿ, ಅದನ್ನು ನೋಡಿ ಸಿಟ್ಟು ಬಂದು ಬಾಕ್ಸಲ್ಲೇ ಒಂದು ಬಿಸಾಕಿದ್ಲು. ಅದು ಇಂಥ ಅವಳಿಗೆ ವಿಡಿಯೋ ಮಾಡ್ತಿರೋದು ಗೊತ್ತಿರಲಿಲ್ಲ. ಹಾಗೆ ನಾರ್ಮಲ್ ಮಾತನಾಡಿ ಒಳಗಡೆ ಹೊಸ ಹೆಲ್ಮೆಟ್ ಇದೆ ತಂದು ಕೊಡು ಅಂತ ಹೇಳಿದ್ದೆ. ಅದನ್ನು ತಗೊಂಡ್ಬಂದು ನನ್ನ ಕೈಗೆ ಕೊಟ್ಟಳು. ಯಾಕಂದರೆ ನಾರ್ಮಲ್ ಏನೇ ಗಿಫ್ಟು ಏನಾದರೂ ತಗೊಂಡ್ರು ಅವಳು ಆ ಬಾಕ್ಸನ್ನು ಓಪನ್ ಮಾಡಿ ತುಂಬ ಖುಷಿ ಪಡ್ತಾಳೆ. ಅದಕ್ಕೋಸ್ಕರ ಏನೇ ತಗೊಂಡ್ರು ಅವಳೇ ಓಪನ್ ಮಾಡೋದು. ಅದರಿಂದ ಇದು ಸಹ ಪ್ರ್ಯಾಂಕ್ ಮಾಡುವ ಅನ್ನೋ ಪ್ಲಾನಲ್ಲಿ ಅವಳಿಗೆ ಪ್ರ್ಯಾಂಕ್ ಮಾಡಿದ್ವಿ, ಆಯಿತಾ. ಈಗ ಹೆಲ್ಮೆಟ್ ಅವಳ ಕೈಯಿಂದನೇ ನನ್ನ ತಲೆಗೆ ಹಾಕಿದ್ಲು. ಸ್ವಲ್ಪ ಖುಷಿ ಪಟ್ಟಳು, ಆಯಿತಾ. ಇಲ್ಲಿವರೆಗೂ ಅವಳಿಗೆ ನಾವು ವಿಡಿಯೋ ಮಾಡ್ತಿರೋದು ಗೊತ್ತಿಲ್ಲ, ಕ್ಯಾಮರಾ ಇಟ್ಟಿರೋದು ಸಹ ಗೊತ್ತಿಲ್ಲ. ಹೆಲ್ಮೆಟ್ ನೋಡಿ ಚೆನ್ನಾಗಿದೆ ಅಂತ ಹೇಳಿದ್ಲು. ಅವಳನ್ನ ಗಟ್ಟಿ ಹಿಡ್ಕೊಂಡು ಸೀದಾ ಕ್ಯಾಮರಾದ ಹತ್ರ ತಗೊಂಬಂದೆ. ಮೊಬೈಲ್ ನೋಡಿ ಅವಳಿಗೆ ಗೊತ್ತಾಯಿತು ನನ್ನ ಫ್ರ್ಯಾಂಕ್ ಮಾಡಿರೋ ವಿಡಿಯೋ ಫುಲ್ಲು ಅಪ್ಲೋಡ್ ಆಗಿದೆ ಅಂತ. ಅಂತೂ ಇಂತೂ ಸಾನ್ವಿ ಅವರು ಪ್ರ್ಯಾಂಕ್ ಆಗೋಗ್ಬಿಟ್ರು.
ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಬಟನ್ ಒತ್ತಿ. ಇನ್ನೊಂದು ವಿಡಿಯೋದೊಂದಿಗೆ ನಿಮ್ಮ ಜೊತೆ ಬಂದು ಮಾತಾಡ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಬೋಡಾಶಿರಾ ಯೂಟ್ಯೂಬ್ ಚಾನಲ್. ಟಾಟಾ, ಬಾಯ್ ಬಾಯ್, ಬಾಯ್. ಬೋಡಾಶಿರಾ, ಬೋಡಾಶಿರಾ, ಬೋಡಾಶಿರಾ.